ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾವಿವತ್ತು ವೆಸ್ಟ್ ಬೆಂಗಾಲಲ್ಲಿ ಮಾಯಾಪುರಲ್ಲಿ ಇಸ್ಕಾನ್ ಟೆಂಪಲ್ ಹತ್ರ ಬಂದಿದ್ವಿ. ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಇದು. ಇಸ್ಕಾನ್ ಫೌಂಡೇಶನ್ ಅಲ್ಲಿ ಬರುತ್ತೆ. ಈ ದೇವಸ್ಥಾನಕ್ಕೆ ಡೊನೇಟ್ ಮಾಡಿರೋರು ಬಂದ್ಬಿಟ್ಟು ಫೋರ್ಡ್ ಕಂಪ್ನಿ ಓನರು. ಸುಮಾರು ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ. ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ತರ ನಮ್ಗೆ ಒಂದು ಸಣ್ಣ ಸಣ್ಣ ಬೂತ್ ಸಿಗುತ್ತೆ. ಇಲ್ಲಿ ಪ್ರಸಾದ ಮತ್ತೆ ಎನ್ಕ್ವೈರಿ ಕೌಂಟರ್ ಇದೆ. ಪ್ರಸಾದ 40ರಿಂದ 140ವರೆಗೂ ಇದೆ. ಆಕ್ಚುಲಿ ಇದು 2022ಗೆ ಕಂಪ್ಲೀಟ್ ಆಗ್ಬೇಕಾಯ್ತು. ಕೋವಿಡ್ ಇಂದ ಏನೋ ಕೆಲಸ ಪೆಂಡಿಂಗ್ ನಡೀತಾ ಇದೆ. ಲಾಸ್ಟ್ ಟೈಮ್ ಬಂದಿದ್ದೆ ನಾನು, ಒಂದು 23 ಏಪ್ರಿಲ್ ಅಲ್ಲಿ ಬಂದಿದ್ದೆ. ಅವಾಗ 24ಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಈಗ ಕೇಳ್ತಾ ಇದ್ರೆ ಇನ್ನ 2 ಇಯರ್ಸ್ ಮೇಲೆ ಆಗುತ್ತೆ, 2-3 ಇಯರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಇದೆ. ಇದು ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ. ಇದಕ್ಕಿಂತ ಮುಂಚೆ ವಿಶ್ವದ ಅತಿ ದೊಡ್ಡ ದೇವಾಲಯ ಕಾಂಬೋಡಿಯಾದಲ್ಲಿತ್ತು. ಈಗ ಅದಕ್ಕಿಂತ ದೊಡ್ಡದಾಗಿ ನಮ್ಮ ಭಾರತದಲ್ಲಿ ಕೋಲ್ಕತ್ತಾದಲ್ಲಿರುವ ಮಾಯಾಪುರ್ ನದಿಯಾ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇದು ಸ್ಪೆಷಲ್ ಪ್ರಸಾದಕ್ಕೆ ಕೂಪನ್ ಸಿಗುತ್ತಂತೆ ಇಲ್ಲಿ. ಪಾರ್ಕಿಂಗ್ ಏರಿಯಾ, ಆ ಕಡೆ ಪಾರ್ಕಿಂಗ್, ಆ ಕಡೆ ನಾವು ವೆಹಿಕಲ್ನ ಪಾರ್ಕಿಂಗ್ ಮಾಡಿ, ನಾವು ಈ ಕಡೆ ವೆಹಿಕಲ್ನ ಪಾರ್ಕ್ ಮಾಡಿ ಈ ಕಡೆ ಇಲ್ಲಿಂದ ಎಂಟ್ರಿ ಆಗ್ಬೋದು ಒಳಗಡೆಗೆ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಒಳಗಡೆ ನಮಗೆ ATM ಸಿಗುತ್ತೆ. ನಾವೇನಾದ್ರೂ ಅಮೌಂಟ್ ವಿಡ್ರಾ ಮಾಡ್ಬೇಕಾದ್ರೆ ATMs ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ಧರ್ಮಶಾಲಾನೂ ಇರುತ್ತೆ ಉಳ್ಕೊಳ್ಳೋದಕ್ಕೂ. ದೇವಸ್ಥಾನದ ಕಾಂಪೌಂಡ್ ಒಳಗಡೆ ನಮಗೆ ಮನಿ ಎಕ್ಸ್ಚೇಂಜ್, ಕರೆನ್ಸಿ ಎಕ್ಸ್ಚೇಂಜ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಭಾರತದವರೆಲ್ಲ ಫಾರಿನರ್ಸ್ ತುಂಬಾ ಜನ ಬರ್ತಾರೆ. ಫಾರಿನರ್ಸ್ ಅಂದ್ರೆ ಕೇವಲ ನಮ್ಮ ಹಿಂದೂಗಳಲ್ಲ, ಸುಮಾರು ಬೇರೆ ಬೇರೆ ಕಂಟ್ರಿಗಳಿಂದ ಬಂದ ಫಾರಿನರ್ಸ್ ಇಲ್ಲೇ ಸೆಟ್ಲ್ ಆಗೋರು ಸುಮಾರು ಜನ ಇದ್ದಾರೆ. ಮತ್ತೆ ಇಲ್ಲಿ ಬೋರ್ಡ್ ಇದೆ. ಈ ಬೋರ್ಡ್ ನೋಡ್ಕೊಂಡು ಯಾವ ದೇವಸ್ಥಾನ ಇದೆ ಮತ್ತೆ ಏನೇನಿದೆ ಅಂತ ಈ ಬೋರ್ಡ್ ನೋಡ್ಕೊಂಡು ಯಾವ ಕಡೆ ಹೋಗ್ಬೇಕಂತ ಡೈರೆಕ್ಷನ್ಸ್ ಹಾಕಿದ್ದಾರೆ ಇಲ್ಲಿ. ಇಲ್ಲೊಂದು ಫ್ಲೆಕ್ಸ್ ಒಂದು ನೋಡ್ತಾ ಇರ್ಬೋದು. ಇಲ್ಲಿ ಹಾಕಿದ್ದಾರೆ ಗ್ರ್ಯಾಂಡ್ ಓಪನಿಂಗ್ 2024 ಡಿಸೆಂಬರ್ 24 to ಮಾರ್ಚ್ 2025 ಅಂತ ಹಾಕಿದ್ದಾರೆ. ಬಟ್ ಫಿನಿಶ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ 2-3 ವರ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಫಿನಿಶ್ ಆಗೋದಕ್ಕೆ. ಬಟ್ ಈ ಟೈಮಲ್ಲಿ ಏನೊಂದು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ನಡೀಬಹುದು, ಹೇಳಕ್ಕಾಗಲ್ಲ. ಇದು ಬಂದ್ಬಿಟ್ಟು ಡೊನೇಷನ್ ಕೌಂಟ್ರು. ಯಾರಾದ್ರೂ ಡೊನೇಟ್ ಮಾಡಿರೋರು ಇಲ್ಲಿ ಬಂದು ಡೊನೇಟ್ ಮಾಡ್ಬೋದು. ಡೊನೇಟ್ ಮಾಡೋರಿಗೆ ಒಂದು ಕೂಪನ್ ತರ ಸಿಗುತ್ತೆ. ಈ ಏನ್ ಕನ್ಸ್ಟ್ರಕ್ಷನ್ ಆಗ್ತದೆ ಅದ್ರ ಆ ಬಿಲ್ಡಿಂಗ್ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಮಿನಿಮಮ್ ಒಂದು 50ರಿಂದ 100 ರೂಪಾಯಿ ಡೊನೇಟ್ ಮಾಡ್ಬೇಕಾಗುತ್ತೆ. ಅದ್ ಮಾಡಿದ್ರೆ ನಮ್ಗೊಂದು ಟೋಕನ್ ಸಿಗುತ್ತೆ. ಟೋಕನ್ ಇಂದ ಒಳಗಡೆ ಹೋಗ್ಬೋದು. ದೇವಸ್ಥಾನ ಇದು ಸದ್ಯಕ್ಕೆ ಇದು ಮೋಸ್ಟ್ಲಿ ಇದೆಲ್ಲ ಓಪನ್ ಆದಮೇಲೆ ಮೋಸ್ಟ್ಲಿ ಇದರಲ್ಲಿ ಇರ್ಬೋದು ಅನಿಸುತ್ತೆ. ಈಗ ಸದ್ಯಕ್ಕೆ ಮೈನ್ ದೇವಾಲಯ ಅಂದರೆ ಇದೆ. ಇಲ್ಲಿಂದ ಎಂಟ್ರಿ ಆಗಬೇಕಾಗುತ್ತೆ ನಾವೀಗ.